ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಅವರ ಸೈಟ್ ಒತ್ತುವರಿ ಮಾಡಿದ್ದಾರೆನ್ನುವಂತಹ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಖುದ್ದು ಪೊಲೀಸ್ ಠಾಣೆಗೆ ಹಾಜರಾದ ಪುಷ್ಪಾ ದೂರುದಾರರ ವಿರುದ್ಧವೇ ಈಗ ಬೆದರಿಕೆಯ ಕೇಸ್ ಹಾಕಿದ್ದಾರೆ. ಜೆಸಿಬಿ ಮೂಲಕ ಕಾಂಪೌಂಡ್ ತೆರವು, ಸ್ಥಳದಲ್ಲಿ ಯಶ್ ತಾಯಿ ಪುಷ್ಪಾರ ಅಕ್ಕನ ಮಗ ಮತ್ತು ಸ್ಥಳೀಯರ ಜಟಾಪಟಿ. ಇದೆಲ್ಲ ಜನವರಿ 4ರಂದು ಹಾಸನದ ವಿದ್ಯಾನಗರದಲ್ಲಿ ನಡೆದಿದ್ದ ಘಟನೆಗಳು. ನಟ ಯಶ್ ತಾಯಿ ಸೈಟ್ ಒತ್ತುವರಿ ಆರೋಪ ಕೇಸ್ಗೆ ಟ್ವಿಸ್ಟ್. ಕಾಂಪೌಂಡ್ ಒಡೆದವರ ವಿರುದ್ಧ ಬೆದರಿಕೆ ಕೇಸ್ ದಾಖಲು. ಅಂದ ಹಾಗೆ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಇದೇ ಮನೆ ನೋಡಿ. ಯಶ್ ತಾಯಿ ಪುಷ್ಪಾ ಅವರು ಕಳೆದ 6 ವರ್ಷಗಳ ಹಿಂದೆ ಖರೀದಿಸಿದ್ದ ಬಿಲ್ಡಿಂಗ್. ಇದರ ಪಕ್ಕದಲ್ಲೇ ಖಾಲಿ ನಿವೇಶನ ಇದ್ದು ಕೋಟಿ ಕೋಟಿ ಬೆಲೆ ಬಾಳುತ್ತೆ. ಇದಕ್ಕೆ ಯಶ್ ತಾಯಿ ಕಾಂಪೌಂಡ್ ಹಾಕಿಸಿದ್ರು. ಆದ್ರೆ ಈ ಖಾಲಿ ಸೈಟ್ ದೇವರಾಜ್ ಅನ್ನೋರಿಗೆ ಸೇರಿದ್ದು. ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಯಶ್ ತಾಯಿ ಕಾಂಪೌಂಡ್ ಹಾಕಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಸೈಟ್ ಮೈಸೂರಿನ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ್ದು. ಅವರು ತಮಗೆ ಜಿಪಿಎ ನೀಡಿದ್ರು. ಈ ನಿವೇಶನದ ಜಿಪಿಎ ಹೋಲ್ಡರ್ ನಾನು ಅಂತ ದೇವರಾಜ್ ವಾದಿಸಿದ್ರು. ಈ ಸಂಬಂಧ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಕೋರ್ಟ್ ಆದೇಶದಂತೆಯೇ ಯಶ್ ತಾಯಿ ನಿರ್ಮಿಸಿದ್ದ ಕಾಂಪೌಂಡ್ ಹೊಡೆಸಿ ಹಾಕಿದ್ರು. ಆದ್ರೀಗ ಇದರ ವಿರುದ್ಧ ಯಶ್ ತಾಯಿ ಪುಷ್ಪಾ ಅವರು ತಿರುಗಿ ಬಿದ್ದಿದ್ದಾರೆ. ಹಾಸನ ಬಡಾವಣೆ ಠಾಣೆಯಲ್ಲಿ ಬೆದರಿಕೆ ಕೇಸ್ ದಾಖಲಿಸಿದ ಯಶ್ ತಾಯಿ. ನಿನ್ನೆ ಖುದ್ದು ಹಾಸನ ಬಡಾವಣೆ ಠಾಣೆಗೆ ಹಾಜರಾದ ಯಶ್ ತಾಯಿ ತಮ್ಮ ಮನೆಯ ಕಾಂಪೌಂಡ್ ಅನ್ನ ಅಕ್ರಮವಾಗಿ ಹೊಡೆದು ಹಾಕಿದ್ದಲ್ಲದೆ ಬೆಲೆ ಬಾಳುವ ವಸ್ತುಗಳನ್ನ ನಾಶ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಜನವರಿ 8ರಂದು ತಮ್ಮ ಅಕ್ಕನ ಮಗ ದುರ್ಗಾಪ್ರಸಾದ್ಗೆ ಬೆದರಿಕೆ ಹಾಕಿದ್ದಾರೆ ಅಂತ ಸೈಟ್ನ ಜಿಪಿಎ ಹೋಲ್ಡರ್ ದೇವರಾಜ್, ದಿಲೀಪ್ ಹಾಗೂ ಕುಮಾರ್ ಮತ್ತು ಮತ್ತಿತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಮತ್ತೆ ನೈಟಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ. ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ ನಾನೇ. ಅದನ್ನ ಸಾಹೇಬರು ತಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ದಾಖಲೆ ಸುಳ್ಳಾದರೆ ಸೈಟ್ ಬಿಟ್ಟು ಕೊಡ್ತೀನಿ, ಯಶ್ ತಾಯಿ ಸವಾಲು. ಇನ್ನು ಯಶ್ ತಾಯಿ ಈ ನಿವೇಶನವನ್ನ ಗಿರೀಶ್ ಅನ್ನೋರಿಂದ 6 ವರ್ಷಗಳ ಹಿಂದೆ ತಾವು ಖರೀದಿಸಿದ್ದೇವೆ ಅಂತ ಹೇಳಿದ್ದಾರೆ. ಸೈಟ್ ಖರೀದಿಸುವಾಗ ಮಗ ಯಶ್ ಇದೆಲ್ಲ ನಮಗೆ ಯಾಕೆ, ನಾವು ಫಾರ್ಮ್ ಹೌಸ್ ನಲ್ಲಿ ಇರೋದಲ್ವಾ ಅಂದಿದ್ರು. ಆದ್ರೆ ಸೈಟ್ ಮಾಲೀಕರು ಅವರ ಮಗನಿಗೆ ಫೀಸ್ ಕಟ್ಟೋದಕ್ಕೆ ತುರ್ತಾಗಿ ಹಣ ಬೇಕು ಅಂದಿದ್ದರಿಂದ ನಾವು ಈ ಸೈಟ್ ಖರೀದಿಸಿದ್ವು ಅಂತ ಪುಷ್ಪಾ ಹೇಳಿದ್ದಾರೆ. ನಾವು ಆತರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಕರ್ತು ಕೊಡ್ತೀನಿ ನಾನು, ಗೊತ್ತಾಯ್ತಾ? ಆತರ ಇದ್ರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ. ಹಂಗಿದ್ರೆ ಯಶಿಗಂತ ಸೈಟ್ ಅವ್ರು ಕೊಡ್ಸಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು 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 ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ನಾನು ಇರಲಿಲ್ಲ, ಈ ಥರ ಯಶು ಬ್ಯುಸಿ ಇರೋದ್ರಿಂದ ನಾವು ಬೇರೆ ಕಡೆ ಇದ್ವಿ, ಬರೋಕ್ಕಾಗಿಲ್ಲ. ನನಗೆ ಪ್ರಾಪರ್ಟಿ ಹೋದರೆ ತಗೋಬೋದು, ನಮ್ಮ ಅಕ್ಕನ ಮಗನೋ ನಮ್ಮ ಡ್ರೈವರ್ಗೋ ಏನಾದರೂ ಆಗ್ಬಿಟ್ರೆ ಅಂತ ಮತ್ತೆ ಈಗ ಪಕ್ಕದ ಮನೆಗೆ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಬಂದು ಕಂಪ್ಲೇಂಟ್. ಸೈಟ್ ಜಿಪಿಎ ಹೋಲ್ಡರ್ ದೇವರಾಜರಿಂದಲೂ ಪ್ರತಿ ದೂರು. ಅವರ ಬಳಿ ದಾಖಲೆ ಇದ್ದರೆ ಕೋರ್ಟ್ಗೆ ನೀಡಲಿ ಅಂತ ಸವಾಲ್. ಇನ್ನೊಂದೆಡೆ ಯಶ್ ತಾಯಿ ಮನೆ ಪಕ್ಕದಲ್ಲಿರುವ ಸೈಟ್ನ ಜಿಪಿಎ ಹೋಲ್ಡರ್ ದೇವರಾಜ್ ಕೂಡ ಪ್ರತಿ ದೂರು ದಾಖಲಿಸಿದ್ದಾರೆ. ನಮಗೆ ಯಶ್ ತಾಯಿ ಕಡೆಯವರು ಪ್ರಾಣ ಬೆದರಿಕೆ ಹಾಕಿದ್ದಾರೆ, ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಕೋರ್ಟ್ 5 ನೋಟಿಸ್ ಕೊಟ್ಟರೂ ಉತ್ತರಿಸಿಲ್ಲ. ಕೋರ್ಟ್ ಆದೇಶದ ಅನ್ವಯ ನಾವು ಕಾಂಪೌಂಡ್ ತೆರವು ಮಾಡಿದ್ದೇವೆ. ನಮ್ಮಂತಹ ಬಡವರ ಆಸ್ತಿ ಮೇಲೇಕೆ ಇವರಿಗೆ ಕಣ್ಣು? ಅವರ ಬಳಿ ದಾಖಲೆ ಇದ್ದರೆ ಕೋರ್ಟ್ಗೆ ನೀಡಲಿ ಅಂತ ಪ್ರತಿ ಸವಾಲ್ ಹಾಕಿದ್ದಾರೆ. ನಾನು ಯಾವುದೇ ರೀತಿ ಅವರಿಗೆ ನಾನು ಅಡ್ಡಿ ಮಾಡಕ್ಕೆ ಹೋಗಿಲ್ಲ. ನನಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡಿ ಅವರು ಮತ್ತೆ ಅದನ್ನು ಆ ಜಾಗಕ್ಕೆಲ್ಲ ಹೋಗಿ ಅವರ ಬೆಂಬಲಿಗರೆಲ್ಲ ಅಲ್ಲೇ ಸುತ್ತಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸೆಡ್ಡಿಗೆ, ನಮ್ಮ ಜಾಗದಲ್ಲಿರ್ತಕ್ಕಂಥ ಸೆಡ್ಡಿಗೆ ನಟರಾಜ್ ಎಂಬುವರು ಮತ್ತೊಂದು ಬೋರ್ಡನ್ನು ಹಾಕಿದ್ದಾರೆ. ಈಗ ನಾವು ಅದನ್ನು ಕೇಳಲಿಕ್ಕೆ ಹೋದಾಗ ದುರ್ಗಾಪ್ರಸಾದ್ ಮತ್ತು ಅಲ್ಲಿಂದ ನಟರಾಜ್ ಅನ್ನೋರು ಕೂಡ ನಮ್ಮ ಮೇಲೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಬೆಂಬಲಿಗರು, ನನ್ನ ಸ್ನೇಹಿತರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಅವ್ರ ಮೇಲೆ ಒಂದು FIR ಮಾಡಬೇಕು. ಒಟ್ನಲ್ಲಿ ಜಿಪಿಎ ಹೋಲ್ಡರ್ ದೇವರಾಜು ಇದು ತಮ್ಮ ನಿವೇಶನ ಎನ್ನುತ್ತಿದ್ದಾರೆ. ಎಲ್ಲಾ ದಾಖಲೆ ನೋಡಿನೇ ಸೈಟ್ ಖರೀದಿಸಿದ್ದೇವೆ, ಈ ಜಾಗ ನಮಗೆ ಸೇರಿದ್ದು ಅಂತ ಯಶ್ ತಾಯಿ ಹೇಳ್ತಾ ಇದ್ದಾರೆ. ಕೋಟಿ ಕೋಟಿ ಬೆಲೆ ಬಾಳುವ ಈ ಸೈಟ್ನ ನಿಜವಾದ ಮಾಲೀಕರು ಯಾರು ಅನ್ನೋದಕ್ಕೆ ಕೋರ್ಟ್ ಮೂಲಕವೇ ಉತ್ತರ ಸಿಗಬೇಕಿದೆ. ಮಂಜುನಾಥ, KB, TV9 ಹಾಸನ.